ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಭಾಳ ಈಸಿಯಾಗಿ ಮಾಡ್ಕೊಳ್ಬೋದು. ಆಮೇಲೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಜೊತೆಗೆ ನನ್ನ ಕುಕ್ಕಿಂಗ್ ನಿಮಗೇನಾದರೂ ಖುಷಿ ಆದರೆ ಒಂದು ಲೈಕ್ ಸದಾ ಕೊಡಿ. ಓಕೆ, ಇವತ್ತು ಎಗ್ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ. ಫಸ್ಟು ಮೊಟ್ಟೆನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಭಾಳ ಬೇಗ ಆಗ್ತದೆ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಮೊಟ್ಟೆ ಇಟ್ಬಿಟ್ಟು 2 ವಿಜಿಲ್ಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದು ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟರಲ್ಲಿ ಏನೇನು ಥಿಂಗ್ಸ್ ಬೇಕು ನೋಡೋಣ. ನಮಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 3 ಹಸಿಮೆಣಸಿನಕಾಯಿ, ಬರೀ 1 ದೊಡ್ಡ ಗ್ಲಾಸ್ ಮೀನ್ಸ್ 1 ಪಾವು ಅಕ್ಕಿಗೆ ಮಾಡ್ತಾ ಇರೋದು. ಈರುಳ್ಳಿ, ಪುದೀನ ಸೊಪ್ಪು, ಟೊಮೆಟೊ, ಇಷ್ಟು ಥಿಂಗ್ಸ್ ಬೇಕು. ಮೊಟ್ಟೆದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚಾಕುಲಿ ಒಂದೊಂದು ಲೈನ್ಸ್ನ ಹೇಳ್ಕೊಳ್ಳಿ. ಯಾಕಂದರೆ ಅದಕ್ಕೊಂಚೂರು ಮಸಾಲೆ ಹಿಡೀಲಿ ಅಂತ, ಒಳಗಡೆ ಮಸಾಲೆ ಎಲ್ಲ ಹೋಗಲಿ, ಆಗ ಅದ್ರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದೊಂದು ಲೈನ್ಸ್ನ ಹೇಳ್ಕೊಳ್ಳೋದು. ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಆಗ ನಾವು ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ ಸ್ಲೈಸಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಒಂಚೂರು ಬಾಡಲಿ, ಅದ್ರದ್ದು ಹಸಿ ವಾಸನೆ ಹೋಗಲಿ. ಅದು ಹೋದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಬರೀ ಒಂದು ದೊಡ್ಡ ಲೋಟ ಅಷ್ಟೇ ನಾನು ಮಾಡ್ತಾ ಇರೋದು. ಆಮೇಲೆ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಮಾತ್ರ ಹಾಕ್ತಾ ಇರೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅದಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ 3 ಸ್ಲೈಸಾಗಿ ಕಟ್ ಮಾಡಿದ್ದು, ಜೊತೆಗೆ ಟೊಮೆಟೊ 2 ದೊಡ್ಡ ಸೈಜ್ದು ಟೊಮೆಟೊ ಹಾಕಿದ್ದೀನಿ. ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಹಿಂಗೆ ಬಾಡುವಾಗ ಡ್ರೈ ಆಗಿ ಅನಿಸಿದ್ರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದಾಗಲೇ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದು. ನೋಡಿ, ಎಣ್ಣೆಲೇ ಬೇಯಬೇಕು. ಅದಾದಮೇಲೆ ನಾವು ಗೆರೆ ಎಳೆದಿಟ್ಟಂಥ ಮೊಟ್ಟೆ ಇದೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದರಲ್ಲೂ ಸ್ವಲ್ಪ ಹೊತ್ತು ಮಸಾಲೆಯಲ್ಲೇ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಹಂಗೆ ಫ್ರೈ ಆಗುವಾಗ ಸ್ವಲ್ಪ ತಾದ ಮೇಲೆ 1 ಲೋಟದ ನಾನು ರೈಸ್ ತೊಗೊಳ್ತಾ ಇರೋದು, ಒಂದು ದೊಡ್ಡ ಲೋಟ ರೈಸ್ ತೊಗೊಳ್ತಿರೋದು. ಅದರಲ್ಲಿ ಅರ್ಧ ಲೋಟ ಬಾಸುಮತಿ ರೈಸ್ ತೊಗೊಳ್ತಾ ಇದ್ದೀನಿ. ಇನ್ನು ಅರ್ಧ ನಾವು ಮಾಮೂಲಿ ಅನ್ನಕ್ಕೆ ಉಪಯೋಗಿಸುವಂಥ ಅಕ್ಕಿ. ಹಾಗಾಗಿ 1 ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 2 ಲೋಟ ಹಾಕಬೇಡಿ ನೀರನ್ನ, 1/4 ಲೋಟ ಹಾಕಿ ಸಾಕು. ಅದಾದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನೀರು ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ, ಆಮೇಲೆ ನಾವು ತೊಳೆದಿಟ್ಟಂಥ ಅಕ್ಕಿನ ಹಾಕಬೇಕು. ಹಾಕಿಬಿಟ್ಟು ಎಲ್ಲ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ, ಈಸಿ ಕೂಡ, ಬೇಗ ಆಗುತ್ತೆ ಕುಕ್ಕಿಂಗು. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದು ಲಿಡ್ಡನ್ನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಜಿಲ್ ಬರಬೇಕಷ್ಟೇ. ಅದು ಬಂದ ಮೇಲೆ ಸ್ಟೀಮ್ ಹೋದ ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡಿ, ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಎಷ್ಟು ಉದ್ರಾಗಿ ಬಂದಿರುತ್ತೆ ರೈಸು. ಜೊತೆಗೆ ಆ ಮೊಟ್ಟೆ ಕೂಡ ಏನೂ ಆಗಿರಲ್ಲ, ಅದರೊಳಗಡೆ ಎಲ್ಲ ಮಸಾಲೆ ಕೂಡ ಹಿಡಿಯುತ್ತೆ. ಭಾಳ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ನಿಮ್ಮ ಮನೇಲಿ ಮಾಡಿಬಿಟ್ಟು ಇದು ಹೇಗಿದೆ ಅಂತ ಅನಿಸುತ್ತೆ. ಅದಕ್ಕೆ ನೀವು ನನಗೆ ಲೈಕ್ ಕೊಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you.